ನಮಸ್ಕಾರ. ಇಂದು ನಾವು ಇತಿಹಾಸದ ಅತ್ಯಂತ ರೋಚಕ, ಬೆರಗುಗೊಳಿಸುವ, ಮೈನವಿರೇಳಿಸುವ ಕಥೆಯೊಂದನ್ನ ಬಿಚ್ಚಿಡಲಿದ್ದೇವೆ. ಕೇವಲ ಒಂದು ಅದ್ಭುತ ಉದಯ ಮಾತ್ರವಲ್ಲ, ಅಷ್ಟೇ ದಿಢೀರಂತ ಆದ ಪತನದ ಕಥೆಯಿದು. ಹೌದು, ಅಲೆಕ್ಸಾಂಡರ್ ದ ಗ್ರೇಟ್ ಕಟ್ಟಿದ ಆ ಬೃಹತ್ ಸಾಮ್ರಾಜ್ಯದ ಹೆಜ್ಜೆ ಗುರುತುಗಳನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಕೇವಲ 20. ಖಂಡಿತ ಈ ಸಂಖ್ಯೆ ಕೇಳಿದ ತಕ್ಷಣ ಆಶ್ಚರ್ಯ ಆಗುತ್ತಲ್ವಾ? ಇಡೀ ಜಗತ್ತನ್ನೇ ಗೆಲ್ಲಬೇಕು ಅಂತ ಹೊರಟ ಆ ಮಹಾನ್ ನಾಯಕ ಸಿಂಹಾಸನ ಏರಿದಾಗ ಆತನ ವಯಸ್ಸು ಬರೀ 20 ವರ್ಷ. ಒಮ್ಮೆ ಊಹಿಸ್ಕೊಳ್ಳಿ. ಹಾಗಾದ್ರೆ ಈ ಪ್ರಶ್ನೆ ಕಾಳದೇ ಇರುತ್ತಾ? ಅಂದಿನ ಕಾಲದ ಅತ್ಯಂತ ಬಲಿಷ್ಠ ಬೃಹತ್ ಪರ್ಷಿಯನ್ ಸಾಮ್ರಾಜ್ಯವನ್ನ ಕೇವಲ 20 ವರ್ಷದ ಯುವಕನೊಬ್ಬ ಮಣಿಸಿದ್ದು ಹೇಗೆ? ಬನ್ನಿ, ಈ ಕುತೂಹಲಕಾರಿ ಕಥೆಯ ಪ್ರತಿಯೊಂದು ಹಂತವನ್ನು ಬಿಡಿಸಿ ನೋಡೋಣ. ಯುದ್ಧಯಂತ್ರದ ಆನುವಂಶಿಕತೆ ಅಂದ್ರೆ ಕಿಂಗ್ ಫಿಲಿಪ್ ನಿರ್ಮಿಸಿದ ಅಡಿಪಾಯ. ನೋಡಿ, ಅಲೆಕ್ಸಾಂಡರ್ ಏನೂ ಶೂನ್ಯದಿಂದ ಸಾಮ್ರಾಜ್ಯವನ್ನ ಕಟ್ಲಿಲ್ಲ. ಗುಡ್ಡಗಾಡು ಪ್ರದೇಶವಾಗಿದ್ದ ಮ್ಯಾಸಿಡೋನಿಯಾವನ್ನ ಒಂದು ಪ್ರಬಲ ಮಿಲಿಟರಿ ಶಕ್ತಿಯನ್ನಾಗಿ ಬದಲಾಯಿಸಿದ್ದು ಆತನ ತಂದೆ, 2ನೇ ಫಿಲಿಪ್. ಅಲೆಕ್ಸಾಂಡರ್ಗೆ ಆನುವಂಶಿಕವಾಗಿ ಸಿಕ್ಕಿದ್ದೇ ಒಂದು ಅತ್ಯದ್ಭುತ ಯುದ್ಧಯಂತ್ರ. ಈ ಸೇನೆಯಲ್ಲಿದ್ದ ಒಂದು ಕ್ರಾಂತಿಕಾರಿ ಆಯುಧ ಅಂದ್ರೆ ಸರಿಸ್ಸ. ಇದು ಬರೋಬ್ಬರಿ 18 ಅಡಿ ಉದ್ದದ ಈಟಿ, ಅಂದ್ರೆ ಸಾಮಾನ್ಯ ಈಟಿಗಳಿಗಿಂತ 2 ಪಟ್ಟು ಉದ್ದ. ಇದನ್ನ ಹಿಡಿದು 16 ಸಾಲುಗಳಲ್ಲಿ ನಿಲ್ಲುತ್ತಿದ್ದ ಫ್ಯಾಲಾಂಕ್ಸ್ ಬಡೆ ಶತ್ರುಗಳಿಗೆ ಅಕ್ಷರಶಃ ಭೇದಿಸಲಾಗದ ಕಬ್ಬಿಣದ ಗೋಡೆಯಂತೆ ಎದುರಾಗುತ್ತಿತ್ತು. ಯುದ್ಧಭೂಮಿಯಲ್ಲಿ ಇದೊಂದು ದೊಡ್ಡ ಕ್ರಾಂತಿನೇ ಸರಿ. ಈ ಅಂಕಿಅಂಶಗಳನ್ನೊಮ್ಮೆ ಗಮನಿಸಿ, ವ್ಯತ್ಯಾಸ ಎಷ್ಟಿದೆ ಅಂತ ನೀವೇ ನೋಡಿ. ಕೇವಲ 40,000ದಷ್ಟಿದ್ದ ಮ್ಯಾಸಿಡೋನಿಯನ್ ಪಡೆ ಎಲ್ಲಿ 1,00,000ಕ್ಕೂ ಮೀರಿದ್ದ ರಥಗಳು ಹಾಗೂ ಆನೆಗಳನ್ನ ಹೊಂದಿದ್ದ ಬೃಹತ್ ಪರ್ಷಿಯನ್ ಪಡೆಯಲ್ಲಿ. ಈ ನಂಬರ್ಗಳೇ ಮುಂದಿನ ವಿಜಯಗಳನ್ನ ಇತಿಹಾಸದಲ್ಲಿ ಅಷ್ಟು ರೋಚಕವಾಗಿಸಿದ್ದು. ಸಾಮ್ರಾಜ್ಯಗಳ ಘರ್ಷಣೆ, ತಡೆಯಲಾಗದ ಮುನ್ನಡೆಯ ಆ 1 ದಶಕ. ಇಲ್ಲಿಂದ ಕಥೆ ಇನ್ನಷ್ಟು ವೇಗ ಪಡೆದುಕೊಳ್ಳುತ್ತೆ. ಏಷ್ಯಾ ಮೈನರ್ ಕಡೆಗೆ ಮುನ್ನುಗ್ಗಿದ ಆ ಸೇನೆಯ ಮುಂದಿನ 10 ವರ್ಷಗಳ ತಡೆಯಲಾಗದ ವಿಜಯ ಯಾತ್ರೆ ಇದೆಯಲ್ಲ, ಅದು ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿಬಿಡ್ತು. ಈ ಟೈಮ್ಲೈನ್ ನೋಡಿ, ಎಂತಹ ಅಸಾಧಾರಣ ವೇಗ. ಕ್ರಿಸ್ತಪೂರ್ವ 334ರಲ್ಲಿ ಗ್ರಾನಿಕಸ್ ನದಿಯ ಬಳಿ ಮೊದಲ ಗೆಲುವು. ಮರುವರ್ಷವೇ ಇಸ್ಸಸ್ನಲ್ಲಿ ಸ್ವತಃ ಪರ್ಷಿಯಾದ ರಾಜ ಡೇರಿಯಸ್ನ ಪಲಾಯನ. ಮತ್ತೆ 331ರಲ್ಲಿ ಗೌಗಮೆಲಾದಲ್ಲಿ ಪರ್ಷಿಯನ್ ಪಡೆಗಳ ಸಂಪೂರ್ಣ ನಾಶ. ಈ 3 ಕದನಗಳು ಇತಿಹಾಸವನ್ನೇ ಬರೆದುಬಿಟ್ಟುವು. ಆದ್ರೆ ಇದೆಲ್ಲ ಸುಲಭವಾಗಿ ಸಿಕ್ಕಿದ್ದಲ್ಲ. ಕದನಗಳ ತೀವ್ರತೆ ಎಷ್ಟಿತ್ತೆಂದ್ರೆ, ಗ್ರಾನಿಕಸ್ ಯುದ್ಧದಲ್ಲಿ ಶತ್ರು ಸೈನಿಕನೊಬ್ಬ ನೇರವಾಗಿ ಅಲೆಕ್ಸಾಂಡರ್ ತಲೆಗೆ ಕತ್ತಿಯಿಂದ ಹೊಡೆದಿದ್ದ. ಹೆಲ್ಮೆಟ್ ಒಡೆದರೂ ಜಗ್ಗದ ಆತ ಶತ್ರುವನ್ನೇ ಸದೆಬಡ್ದ. ಅಂದು ಆ ಯುವರಾಜ ಸಾವಿನ ದವಡೆಯಿಂದ ಸ್ವಲ್ಪದರಲ್ಲೇ ಪಾರಾಗಿದ್ದ. ಬರೀ ಯುದ್ಧ ಮಾತ್ರವಲ್ಲ, ಆತನ ಸುತ್ತ ದಂತಕಥೆಗಳೇ ಸೃಷ್ಟಿಯಾದವು. ಬಿಡಿಸಲಾಗದ ಗಾರ್ಡಿಯನ್ ನಾಟನ್ನ ಕತ್ತಿಯಿಂದ ತುಂಡರಿಸಿದ್ದು, ಟೈರ್ ನಗರಕ್ಕೆ ಮುತ್ತಿಗೆ ಹಾಕಿ ಸಮುದ್ರದ ಮೇಲಿನ ಪರ್ಷಿಯನ್ ಹಿಡಿತವನ್ನ ಮುರಿದದ್ದು, ಜೊತೆಗೆ ಈಜಿಪ್ಟ್ನಲ್ಲಿ ನೇರವಾಗಿ ದೇವರ ಮಗನೆಂದೇ ಕರೆಸಿಕೊಂಡಿದ್ದು. ಇವೆಲ್ಲವೂ ಆತನನ್ನ ಒಬ್ಬ ಸಾಮಾನ್ಯ ರಾಜನಿಂದ ದೇವರ ಸಮಾನನಾಗಿ ಬೆಳೆಸಿದವು. ಪ್ರಶ್ನಾತೀತ ರಾಜ ಪರ್ಷಿಯಾದ ಹೃದಯ ಭಾಗವನ್ನ ವಶಪಡಿಸಿಕೊಳ್ಳುವುದು. ಇದಾದ್ಮೇಲೆ ಬರೋದೇ ಒಂದು ಮೇಜರ್ ಟ್ವಿಸ್ಟ್. ಪರ್ಷಿಯಾದ ರಾಜ ಡೇರಿಯಸ್ ತನ್ನ ಅರ್ಧ ಸಾಮ್ರಾಜ್ಯವನ್ನೇ ಬಿಟ್ಕೊಟ್ಟು ಶಾಂತಿ ಒಪ್ಪಂದಕ್ಕೆ ಬರ್ತಾನೆ. ಆದ್ರೆ ಇಡೀ ಜಗತ್ತನ್ನೇ ಆಳುವುದು ತನ್ನ ಹಣೆಬರಹ ಅಂತ ನಂಬಿದ್ದ ಅಲೆಕ್ಸಾಂಡರ್ ಆ ಪ್ರಸ್ತಾಪವನ್ನ ರಿಜೆಕ್ಟ್ ಮಾಡ್ತಾನೆ. ಅವನಿಗೆ ಬೇಕಾಗಿದ್ದು ಕೇವಲ ಅರ್ಧ ಅಲ್ಲ, ಇಡೀ ಸಾಮ್ರಾಜ್ಯ. ಅಲೆಕ್ಸಾಂಡರ್ನ ಸೇನಾಚತುರತೆಗೆ ಗೌಗಮೆಲಾ ಕದನ ಒಂದು ಅತ್ಯುತ್ತಮ ಉದಾಹರಣೆ. ಪರ್ಷಿಯನ್ನರು ತಮ್ಮ ಕುಡುಗೋಲು ರಥಗಳಿಗಾಗಿ ಮೈದಾನವನ್ನ ಕ್ಲಿಯರ್ ಮಾಡಿದ್ರು. ಆದರೆ ಅಲೆಕ್ಸಾಂಡರ್ ಇಲ್ಲಿ ಒಂದು ಚಾಣಾಕ್ಷ ತಂತ್ರ ಮಾಡಿದ. ರಥಗಳು ಬಂದಾಗ ತನ್ನ ಸೈನಿಕರ ಸಾಲುಗಳನ್ನ ಓಪನ್ ಮಾಡಿ ಅವು ಸುಮ್ಮನೆ ಹಾದು ಹೋಗುವ ಹಾಗೆ ಮಾಡಿ ಶತ್ರುವಿನ ಕೇಂದ್ರ ಭಾಗವನ್ನೇ ವೀಕ್ ಮಾಡಿ ನೇರವಾಗಿ ರಾಜನ ಮೇಲೆಯೇ ಅಟ್ಯಾಕ್ ಮಾಡಿದ. ಈ ತಂತ್ರಗಾರಿಕೆಯೇ ಆ ಬೃಹತ್ ಸೇನೆಯನ್ನ ಧೂಳಿಪಟ ಮಾಡಿತು. ಆ ದೊಡ್ಡ ಗೆಲುವಿನ ನಂತರ ಪರ್ಷಿಯಾದ ಹೃದಯ ಭಾಗ ಪರ್ಸುಪಿಲಿಸ್ ನಗರವನ್ನ ವಶಪಡಿಸಿಕೊಳ್ಳಲಾಯಿತು. ಆದರೆ ಅಲ್ಲಿ ನಡೆದದ್ದು ಕೇವಲ ವಿಜಯೋತ್ಸವ ಅಲ್ಲ. ಆ ಇಡೀ ನಗರವನ್ನ ಸುಟ್ಟು ಬೂದಿ ಮಾಡಲು ಆದೇಶಿಸಲಾಯಿತು. ಸುಮಾರು 150 ವರ್ಷಗಳ ಹಿಂದೆ ಅಥೆನ್ಸ್ ನಗರವನ್ನ ಪರ್ಷಿಯನ್ನರು ಸುಟ್ಟಿದ್ದಕ್ಕೆ ತೀರಿಸಿಕೊಂಡ ಐತಿಹಾಸಿಕ ಮತ್ತು ಸಾಂಕೇತಿಕ ಸೇಡಿದಾಗಿತ್ತು. ಅಂತಿಮ ಅಂಚಿನ ಕಡೆಗೆ ಅಂತ್ಯವಿಲ್ಲದ ವಿಜಯದ ಬೆಲೆ. ಇಲ್ಲಿಂದ ಕಥೆಯ ಟೋನ್ ಸ್ವಲ್ಪ ಬದಲಾಗುತ್ತೆ. ಭವ್ಯವಾದ ವಿಜಯಗಳಿಂದ ನಿರಂತರ ಯುದ್ಧದ ಆಯಾಸ ಹಾಗೂ ಗೆರಿಲ್ಲಾ ಯುದ್ಧದ ಹತಾಶೆಯ ಕಡೆಗೆ ನಾವೀಗ ಹೋಗ್ತೀವಿ.
ಈ ಅಂತ್ಯವಿಲ್ಲದ ವಿಜಯದ ದಾಹಕ್ಕೆ ಕೊಡಬೇಕಾದ ಬೆಲೆ ಖಂಡಿತ ತುಂಬಾನೇ ದೊಡ್ಡದಾಗಿತ್ತು. ಸತತ ಯುದ್ಧಗಳಿಂದಾಗಿ ರಾಜ ಮತ್ತೆ ಸೈನಿಕರ ನಡುವಿನ ಬಾಂಧವ್ಯ ಕಳಚತೊಡಗಿತ್ತು. ಅಲೆಕ್ಸಾಂಡರ್ ಪರ್ಷಿಯನ್ ಉಡುಗೆ ತೊಡಗೆ ಹಾಕೊಳ್ಳೋಕೆ ಶುರು ಮಾಡಿದ್ದು ಗ್ರೀಕ್ ಸೈನಿಕರಿಗೆ ಇಷ್ಟ ಆಗ್ಲಿಲ್ಲ. ಅನುಮಾನದ ಭೂತ ತಲೆಹೊಕ್ಕು ಫಿಲೋಟೋಸ್ನಂತಹ ನಿಷ್ಠಾವಂತ ಕಮಾಂಡರ್ಗಳನ್ನೇ ಕೊಲ್ಲಲಾಯಿತು. ಒಮ್ಮೆ ತನ್ನ ಪ್ರಾಣವನ್ನೇ ಉಳಿಸಿದ್ದ ಆಪ್ತ ಸ್ನೇಹಿತ ಕ್ಲೀಟಸ್ನನ್ನ ಮತ್ತಿನಲ್ಲಿ ಹತ್ಯೆ ಮಾಡ್ತಾನೆ. ಇದೆಲ್ಲದರ ಜೊತೆಗೆ ಸುಸ್ತಾಗಿದ್ದ ಸೈನ್ಯವನ್ನ ಬಲವಂತವಾಗಿ ಆಧುನಿಕ ಪಾಕಿಸ್ತಾನ ಮತ್ತು ಭಾರತದ ಕಡೆಗೆ ದೂಡಲಾಯಿತು. 8 ದೀರ್ಘ ವರ್ಷಗಳು. ಆ ಸೈನಿಕರು ತಮ್ಮ ತಾಯ್ನಾಡು ಮನೆ ಮಕ್ಕಳನ್ನ ಬಿಟ್ಟು ಬರೋಬ್ಬರಿ 8 ವರ್ಷಗಳೇ ಆಗಿದ್ವು. ಈ ವಿಪರೀತ ದೈಹಿಕ ಹಾಗೂ ಮಾನಸಿಕ ಬಳಲಿಕೆ ಭಾರತದ ಬಿಯಾಸ್ ನದಿ ತೀರದಲ್ಲಿ ಒಂದು ಬೃಹತ್ ದಂಗೆಗೆ ಕಾರಣವಾಯಿತು. ನಾವು ಇನ್ನು ಮುಂದೆ ಹೋಗಲ್ಲ ಅಂತ ಸೈನಿಕರು ಕಡ್ಡಿ ಮೂರ್ದ ಹಾಗೆ ಹೇಳ್ಬಿಟ್ರು. ಛಿದ್ರವಾದ ಪರಂಪರೆ ಹಠಾತ್ ಸ್ಥಗಿತ. ಇದು ಈ ಕಥೆಯ ಅಂತಿಮ ಹಾಗೂ ದುರಂತ ಅಧ್ಯಾಯ. ಸೈನಿಕರ ತೀವ್ರ ವಿರೋಧದಿಂದಾಗಿ ಅಲೆಕ್ಸಾಂಡರ್ ಅನಿವಾರ್ಯವಾಗಿ ವಾಪಸ್ ಹೋಗ್ಬೇಕಾಯ್ತು. ಆದ್ರೆ ಈ ಹಿಂದಿರುಗುವಿಕೆಯ ಪಯಣ ಊಹಿಸಲಾಗದಷ್ಟು ಯಾತನೆ ಹಾಗೂ ನಷ್ಟಗಳಿಂದ ಕೂಡಿತ್ತು. ವಾಪಸ್ ಹೋಗೋ ದಾರಿಯಲ್ಲಿ ಆತನ ಕಂಟ್ರೋಲ್ ತಪ್ಪತೊಡಗಿತ್ತು. ಭಾರತದಲ್ಲಿ ಯುದ್ಧದ ವೇಳೆ ಎದೆಗಿ ಬಾಣ ನಾಟಿ ಸಾವು ಹತ್ತಿರ ಬಂದಿತ್ತು. ಆಮೇಲೆ ಗೆಡ್ರೋಸಿಯನ್ ಮರುಭೂಮಿಯ ಭಯಂಕರ ಬಿಸ್ಲು, ಹಸಿವಿನಿಂದ ಅಸಂಖ್ಯಾತ ಸೈನಿಕರು ಸತ್ರು. ಪರ್ಷಿಯಾದಲ್ಲಿ ಭ್ರಷ್ಟಾಚಾರ ಮಿತಿಮೀರಿತ್ತು. ಇದೆಲ್ಲದರ ನಡುವೆ ಆಪ್ತ ಸ್ನೇಹಿತ ಹೆಫೆಸ್ಟಿಯನ್ನ ಸಾವು ಆತನನ್ನ ಸಂಪೂರ್ಣವಾಗಿ ಕುಗ್ಗಿಸಿಬಿಟ್ಟು. ಅಷ್ಟೊಂದು ತಡೆಯಲಾಗದ ವೇಗದಲ್ಲಿ ಸಾಗುತ್ತಿದ್ದ ಸಾಮ್ರಾಜ್ಯದ ರಥ ಹಠಾತ್ತನೆ ನಿಂತೇ ಹೋಯಿತು. ಬ್ಯಾಬಿಲೋನ್ ನಗರದಲ್ಲಿ ಮುಂದಿನ ದಂಡಯಾತ್ರೆಯ ಪ್ಲಾನ್ ಮಾಡ್ತಿದ್ದಾಗ ಆತನಿಗೆ ದಿಢೀರಂತ ನಿಗೂಢ ಜ್ವರ ಕಾಣಿಸ್ಕೊಳ್ಳುತ್ತೆ. ಕೇವಲ 32 ವರ್ಷದ ಆ ಯುವರಾಜ ಕೆಲವೇ ದಿನಗಳಲ್ಲಿ ಪ್ರಾಣ ಬಿಡ್ತಾನೆ. ಯುದ್ಧಭೂಮಿಯಲ್ಲಿ ಸೋಲೆ ಅರಿಯದ ಆತನಿಗೆ ಇದೊಂದು ತೀರಾ ಅನಿರೀಕ್ಷಿತ ಆಂಟಿಕ್ಲೈಮ್ಯಾಕ್ಸ್ ಅಂತ್ಯವಾಗಿತ್ತು. ಆತ ಯಾವುದೇ ಉತ್ತರಾಧಿಕಾರಿಯನ್ನ ಹೆಸರಿಸಿರಲಿಲ್ಲ. ಹಾಗಾಗಿ ಆತನ ಸೇನಾಪತಿಗಳೇ ಸಾಮ್ರಾಜ್ಯವನ್ನ ಹಂಚಿಕೊಳ್ಳಲು ಕಚ್ಚಾಡಲಾರಂಭಿಸಿದ್ರು. ಆತನ ಪತ್ನಿ ಮತ್ತೆ ಮಗನನ್ನ ನಿರ್ದಯವಾಗಿ ಹತ್ಯೆ ಮಾಡಲಾಯಿತು. ಆತನ ಚಿನ್ನದ ಶವಪೆಟ್ಟಿಗೆ ಕಳುವಾಗಿ ಇಂದಿಗೂ ಇತಿಹಾಸದ ಪುಟಗಳಲ್ಲಿ ಕಳೆದುಹೋಗಿದೆ. ಸಾಮ್ರಾಜ್ಯ ಛಿದ್ರವಾದರೂ ಆತನಿಂದ ಹರಡದ ಗ್ರೀಕ್ ವಿಚಾರಗಳು ಹೆಲೆನಿಸ್ಟಿಕ್ ಯುಗಕ್ಕೆ ನಾಂದಿ ಹಾಡ್ತು ಅನ್ನೋದನ್ನ ಮರೆಯುವಂತಿಲ್ಲ. ಇಷ್ಟೆಲ್ಲ ನೋಡಿದ ಮೇಲೆ ಕೊನೆಯದಾಗಿ ಒಂದು ಗಹನವಾದ ಪ್ರಶ್ನೆ ಕಾಡುತ್ತೆ ಅಲ್ವಾ? ಕೇವಲ ಒಬ್ಬ ಅಸಾಧಾರಣ ನಾಯಕನ ವರ್ಚಸ್ಸು ಹಾಗೂ ತಂತ್ರಗಾರಿಕೆಯ ಮೇಲೆಯೇ ನಿಂತಿರುವ ಸಾಮ್ರಾಜ್ಯ ಆತನಿಲ್ಲದೆ ಉಳಿಯಲು ಸಾಧ್ಯವೇ? ಈ ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ನಮ್ಮ ಇಂದಿನ ಈ ಐತಿಹಾಸಿಕ ಪಯಣವನ್ನ ಮುಕ್ತಾಯಗೊಳಿಸೋಣ. ಈ ಕಥಾನಕ ನಿಮ್ಗೆ ಇತಿಹಾಸದ ಬಗ್ಗೆ ಒಂದು ಹೊಸ ದೃಷ್ಟಿಕೋನ ನೀಡಿದೆ ಅಂತ ಭಾವಿಸುತ್ತೇನೆ.